ಮಕ್ಕಳೇ, ನಾವು ಹಿಂದಿನ ತರಗತಿಯಲ್ಲಿ ವರ್ಗ ಸಮೀಕರಣ ಈ ಒಂದು ಅಧ್ಯಾಯದಲ್ಲಿ ವರ್ಗ ಸಮೀಕರಣವನ್ನು ಹೇಗೆ ಗುರುತಿಸುವುದು, ವರ್ಗ ಸಮೀಕರಣದ ಆದರ್ಶ ರೂಪ, ವರ್ಗ ಸಮೀಕರಣವನ್ನು ಯಾವ ವಿಧಾನದಿಂದ ನಾವು ಅದರ ಮೂಲಗಳನ್ನು ಕಂಡುಹಿಡಿಯಬಹುದು, ಅದರಲ್ಲೂ ಪ್ರಮುಖವಾಗಿ ಅಪವರ್ತನ ವಿಧಾನ, ಸೂತ್ರದ ವಿಧಾನ, ವರ್ಗಪೂರ್ಣಗೊಳಿಸುವ ವಿಧಾನ, ಈ ವಿಧಾನಗಳಿಂದ ನಾವು ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯುವ ವಿಧಾನಗಳನ್ನು ತಿಳ್ಕೊಂಡ್ವಿ. ಜೊತೆಗೆ ವರ್ಗ ಸಮೀಕರಣದ ಮೂಲಗಳ ಸ್ವಭಾವ, ನಮಗೆಲ್ಲ ತಿಳಿದಿರುವಂತೆ ವರ್ಗ ಸಮೀಕರಣದ ಮೂಲಗಳ ಸ್ವಭಾವವನ್ನು b² - 4ac ಅವಲಂಬಿಸಿರುತ್ತೆ. ಇದನ್ನು ನಾವು ವರ್ಗ ಸಮೀಕರಣದ ಶೋಧಕ ಎಂದು ಕರೆಯುತ್ತೇವೆ. ಮಕ್ಕಳೇ, ನೀವೆಲ್ಲ ಸೂತ್ರದ ವಿಧಾನದಿಂದ ವರ್ಗ ಸಮೀಕರಣವನ್ನು ಬಿಡಿಸುವ ರೀತಿಯನ್ನು ತಿಳಿದುಕೊಂಡಿದ್ದೀರಲ್ವೇ? ಈಗಾಗಲೇ ನಾವು ಹೇಳಿಕೆ ರೂಪದ ಲೆಕ್ಕಗಳನ್ನು ವರ್ಗ ಸಮೀಕರಣ ರೂಪಕ್ಕೆ ಹೇಗೆ ಪರಿವರ್ತಿಸುವುದು, ಪರಿವರ್ತಿಸಿ ನಾವು ಹೇಳಿಕೊಟ್ಟ ಯಾವುದಾದರೂ 3 ವಿಧಾನದಿಂದ ನಾವು ಅದರ ಮೂಲಗಳನ್ನು ಪತ್ತೆ ಹಚ್ಚಬಹುದು. ಹಾಗಾಗಿ ಇಷ್ಟನ್ನು ನಾವು ಕಲಿತಿರುವಂತಹ ಅಂಶಗಳ ಬಗ್ಗೆ ಒಂದೊಂದಾಗಿ ನಾನು ಪ್ರಶ್ನೆಯ ರೂಪದಲ್ಲಿ ನಿಮಗೆ ಕೇಳ್ತಾ ಹೋಗ್ತೀನಿ. ನಿಮ್ಮ ಜೊತೆಯಲ್ಲಿ ನಾನು ಕೂಡ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳಿಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ. ನೀವು ಪ್ರಶ್ನೆಗಳನ್ನು ಬರೆದುಕೊಂಡು ಅದಕ್ಕೆ ಉತ್ತರವನ್ನು ಕಂಡುಹಿಡಿಯುವ ಒಂದು ಪ್ರಯತ್ನವನ್ನು ನೀವು ಮಾಡ್ತೀರಾ ಅಂತ ಭಾವಿಸ್ತಾ 10ನೇ ತರಗತಿಯ ಘಟಕ 10ರ ವರ್ಗ ಸಮೀಕರಣಗಳು ಅಧ್ಯಾಯದ 5ನೇ ಭಾಗಕ್ಕೆ ನಿಮಗೆಲ್ಲ ನಾನು ಸ್ವಾಗತವನ್ನು ಕೋರ್ತಾ ಇಂದಿನ ಒಂದು ಪ್ರಮುಖವಾದ ಅಂಶಗಳನ್ನು ನಾನು ನಿಮಗೆ ಈ ಅಧ್ಯಾಯದ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ನಮಗೆಲ್ಲ ತಿಳಿದಿರುವಂತೆ ಶುದ್ಧ ವರ್ಗ ಸಮೀಕರಣದ ಆದರ್ಶ ರೂಪ ಆಯ್ಕೆಗಳು ಹೀಗಿದೆ, ನೋಡ್ಕೊಳ್ಳಿ. bx + c² = 0. ಎರಡನೇ ಆಯ್ಕೆ ax² + bx + c = 0. ಮೂರನೇ ಆಯ್ಕೆ ax² + c = 0, ax² + bx = 0. ಮಕ್ಕಳೇ, ಇನ್ನು ಗಮನಿಸಿ ನೋಡಿ, ಶುದ್ಧ ವರ್ಗ ಸಮೀಕರಣದ ಆದರ್ಶ ರೂಪ ಅಂದರೆ ಇಲ್ಲಿ ವರ್ಗ ಸಮೀಕರಣದಲ್ಲಿ ಯಾವುದೇ ಹಂತದಲ್ಲೂ ಕೂಡ ನಾವು ಆದರ್ಶ ರೂಪದಲ್ಲಿ ಪರಿವರ್ತಿಸಬೇಕಾದರೆ ax² + bx + c ಅಂತ ಹೇಳ್ತೀವಿ. ಶುದ್ಧ ವರ್ಗ ಸಮೀಕರಣದಲ್ಲಿ a ಅನ್ನೋದು 0 ಆಗಿರಬಾರದು, ಆದರೆ b ಅನ್ನೋದು 0 ಆಗಿರುತ್ತದೆ. b ಅಂಶ 0 ಆದಾಗ ಆ ವರ್ಗ ಸಮೀಕರಣವು ಶುದ್ಧ ವರ್ಗ ಸಮೀಕರಣ ಅಂತ ಅನ್ನಿಸ್ಕೊಳ್ಳುತ್ತೆ. ಹಾಗಾಗಿ ಈ 4 ಆಯ್ಕೆಯಲ್ಲಿ b ಯ ಬೆಲೆ 0 ಆಗಿರುವಂತಹ ಅಂಶ ಯಾವುದನ್ನು ಗಮನಿಸಿ ನೋಡಿ. ನೀವೆಲ್ಲ ಗಮನಿಸ್ತಾ ಇದ್ದೀರ ಅಂದ್ಕೊಂಡಿದ್ದೀನಿ. ಹಾಗಾಗಿ ಉತ್ತರವನ್ನು ನೋಡೋಣ. ax² + c = 0. ಇಲ್ಲಿ ಗಮನಿಸಿ ನೋಡಿ, ax² + c ಇದೆ, ಸ್ಥಿರಾಂಕ ಇದೆ, ಆದರೆ b ಯ ಬೆಲೆ 0 ಆಗಿದೆ. ವರ್ಗ ಸಮೀಕರಣದ ಆದರ್ಶ ರೂಪ, ಯಾವುದೇ ಒಂದು ವರ್ಗ ಸಮೀಕರಣದ ಆದರ್ಶ ರೂಪದ ಬಗ್ಗೆ ನಾವು ಈಗಾಗಲೇ ಪರಿಚಯ ಮಾಡಿಕೊಂಡಿದ್ದೇವೆ. ಗಮನಿಸಿ ನೋಡಿ ಆಯ್ಕೆಗಳನ್ನು. ಮೊದಲನೇ ಆಯ್ಕೆ bx + c² = 0. ಎರಡನೇದು ax² + bx + c = 0 ಆಗಿದೆ. ಮೂರನೇದು ax² + c = 0 ಮತ್ತು ನಾಲ್ಕನೇದು ax² + bx = 0. a b c d ಈ 4 ಆಯ್ಕೆಗಳಲ್ಲಿ ಒಂದೊಂದಾಗಿ ಗಮನಿಸಿ ನೋಡಿ. ಇಲ್ಲಿ ಸಂಪೂರ್ಣವಾಗಿ a ಯ ಬೆಲೆಯೂ ಇರುತ್ತದೆ ಮತ್ತು b ಯ ಬೆಲೆಯೂ ಇರುತ್ತದೆ, ಯಾವುದೇ ಕಾರಣಕ್ಕೂ 0 ಆಗಿರೋದಿಲ್ಲ. ಹಾಗಾಗಿ ಇದು ವರ್ಗ ಸಮೀಕರಣದ ಆದರ್ಶ ರೂಪ ಅನ್ನಿಸ್ಕೊಳ್ಳುತ್ತೆ. ಈ ಆಯ್ಕೆಗಳನ್ನು ಗಮನಿಸಿದರೆ ಮಕ್ಕಳೇ, ಉತ್ತರ ಯಾವುದಿರ್ಬೋದು? ಉತ್ತರ ax² + bx + c = 0. ಇದನ್ನು ವರ್ಗ ಸಮೀಕರಣದ ಆದರ್ಶ ರೂಪ ಎಂದು ಹೇಳುತ್ತೇವೆ. ಈಗಾಗಲೇ ನೀವು ಶುದ್ಧ ವರ್ಗ ಸಮೀಕರಣ ಅಂದರೆ ಏನೋ ತಿಳ್ಕೊಂಡಿದ್ದೀರಾ. ಈಗ ವರ್ಗ ಸಮೀಕರಣ ಅಂತ ಮಾತ್ರ ಕೊಟ್ಟಾಗ ನಾವು ಅದನ್ನು ax² + bx + c = 0 ಅಂತ ಬರೀಬೇಕಾಗುತ್ತೆ. ಇನ್ನೊಂದು ಪ್ರಶ್ನೆಗೆ ಹೋಗೋಣ. ನೀವೆಲ್ಲ ಈಗಾಗಲೇ ಪ್ರಶ್ನೆಗಳನ್ನು ಬರೆದುಕೊಂಡು ಉತ್ತರ ಕಂಡುಹಿಡಿಯಲಿಕ್ಕೆ ಕಾತರಾಗಿರ್ತೀರಾ. ಮತ್ತೊಂದು ಪ್ರಶ್ನೆಯನ್ನು ಗಮನಿಸಿ ನೋಡಿ, ಸರಿಯಾಗಿ ಗಮನಿಸಿ ನೋಡಿ. 2x = 5 - x² ನ ಆದರ್ಶ ರೂಪ. ಆದರ್ಶ ರೂಪ ನಿಮ್ಗೆ ಈಗಾಗಲೇ ಗೊತ್ತಿದೆ. ಯಾವುದೇ ಒಂದು ವರ್ಗ ಸಮೀಕರಣವನ್ನು ಆದರ್ಶ ರೂಪಕ್ಕೆ ಪರಿವರ್ತಿಸಬೇಕಾದರೆ ಅದರ ರೂಪ ax² + bx + c = 0 ರೂಪದಲ್ಲಿ ಇರಬೇಕು. ಹಾಗಾಗಿ
ಕೊಟ್ಟಿರುವಂತಹ ಪ್ರಶ್ನೆಗೆ ನಾವು ಆದರ್ಶ ರೂಪಕ್ಕೆ ಪರಿವರ್ತಿಸುವುದಾದರೆ ಗಮನಿಸಿ ನೋಡಿ ಮಕ್ಕಳೇ, ಯಾವುದೇ ವರ್ಗ ಸಮೀಕರಣದ ಲೆಕ್ಕಾಚಾರಗಳನ್ನು ನಾವು ಬರೆಯುವಾಗ ಮೊದಲು ಅದನ್ನು ಆದರ್ಶ ರೂಪಕ್ಕೆ ಪರಿವರ್ತಿಸುವ ಕಲೆಯನ್ನು ನಾವು ಬೆಳೆಸ್ಕೊಳ್ಬೇಕು. ಆ ಒಂದು ಕೌಶಲ್ಯ ಬಂತು ಅಂದರೆ ನಾವು ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯಲಿಕ್ಕೆ ಸುಲಭ ಆಗುತ್ತೆ. ಈಗ ಆಯ್ಕೆಗಳನ್ನು ಗಮನಿಸಿ ನೋಡಿ. ಎ ಆಯ್ಕೆಯಲ್ಲಿ 2x - 5 + x² = 0. ಬಿ ಆಯ್ಕೆ x² + 2x - 5 = 0. ಸಿ ಆಯ್ಕೆ x² - 2x + 5 = 0. ಮತ್ತು ಡಿ ಆಯ್ಕೆ 2x - 5 - x² = 0. ಮಕ್ಕಳೇ, ಇದರ ಉತ್ತರ ನೋಡಿ, ಸಂಪೂರ್ಣ ಗಮನಿಸಿ ನೋಡಿ. ಇಲ್ಲಿ x² - x² ಇದೆ, ಋಣಾತ್ಮಕ ಅಂದರೆ x² ಸಹಗುಣಕ ಮೈನಸ್ ಇದೆ, ಅದನ್ನು ಎಡಭಾಗಕ್ಕೆ ತೆಗೆದುಕೊಂಡು ಬಂದಾಗ ಪ್ಲಸ್ ಆಗುತ್ತೆ, ಅಂದರೆ x² ಆಗಬೇಕು. ನಂತರ 2x ಎಡಭಾಗದಲ್ಲಿ ಹಾಗೆ ಇದೆ, +2x. ಮತ್ತು 5 ಕೂಡ ಬಲಭಾಗದಿಂದ ಎಡಭಾಗಕ್ಕೆ ತೆಗೆದುಕೊಂಡು ಬರೋಣ. ಬಲಭಾಗಕ್ಕೆ ನಾವು ಸಂಪೂರ್ಣವಾಗಿ ಅದನ್ನು 0ಗೆ ಸಮೀಕರಣ ಮಾಡಿಕೊಳ್ಳೋಣ. ಹಾಗಾದರೆ ಈ 4 ಆಯ್ಕೆಯಲ್ಲಿ ಉತ್ತರ ಸರಿಯಾದ ಆಯ್ಕೆ ಬಿ, x² + 2x - 5 = 0. ಈಗ ನಿಮಗೆ ಯಾವುದೇ ಒಂದು ವರ್ಗ ಸಮೀಕರಣವನ್ನು ಆದರ್ಶ ರೂಪಕ್ಕೆ ಪರಿವರ್ತಿಸಿ ಬರೆಯುವ ಒಂದು ಕೌಶಲ್ಯ ಅಥವಾ ಕಲೆ ನಿಮಗೆ ಗೊತ್ತಾಗಿದೆ. ಮಕ್ಕಳೇ, ಇನ್ನೊಂದು ಪ್ರಶ್ನೆಯನ್ನು ಗಮನಿಸಿ ನೋಡಿ. x² - x = 6 ಈ ಸಮೀಕರಣದ ಮೂಲಗಳು. ನಾವೀಗಾಗಲೇ ವರ್ಗ ಸಮೀಕರಣದ ಮೂಲಗಳನ್ನು ಹಲವು ವಿಧಾನದಿಂದ ಪತ್ತೆ ಹಚ್ಚುವ ರೀತಿಯನ್ನು ಕಂಡುಹಿಡಿದಿದ್ದೀವಿ. ಮೊದಲನೇದು ಅಪವರ್ತಿಸಿ ಮೂಲಗಳನ್ನು ಕಂಡುಹಿಡಿಯುವ ವಿಧಾನ, ಎರಡನೇದು ವರ್ಗ ಪೂರ್ಣಗೊಳಿಸಿ ಮೂಲಗಳನ್ನು ಕಂಡುಹಿಡಿಯುವ ವಿಧಾನ ಹಾಗೂ ಸೂತ್ರದ ವಿಧಾನ. ಯಾವುದಾದರೂ ಒಂದು ವಿಧಾನದಿಂದ ನಾವು ಈ ಒಂದು ವರ್ಗ ಸಮೀಕರಣದ ಮೂಲಗಳನ್ನು ಪತ್ತೆ ಹಚ್ಚಬಹುದು. ಈಗ ಗಮನಿಸಿ ನೋಡಿ, x² - x = 6 ಇದು ಆದರ್ಶ ರೂಪದಲ್ಲಿ ಇದೆಯಾ ಎನ್ನುವುದನ್ನು ಗಮನಿಸಿ. ಇದು ಆದರ್ಶ ರೂಪದಲ್ಲಿಲ್ಲ. ಆದರ್ಶ ರೂಪಕ್ಕೆ ಪರಿವರ್ತಿಸುವುದಾದರೆ ಈ ಹಿಂದಿನ ಉದಾಹರಣೆ ಅಥವಾ ಪ್ರಶ್ನೆಗೆ ಸಂಬಂಧಿಸಿದಂತೆ ಹೇಗೆ ನಾವು ಆದರ್ಶ ರೂಪಕ್ಕೆ ಪರಿವರ್ತಿಸಿಕೊಂಡವೋ ಅದೇ ರೀತಿಯಾಗಿ ಇದನ್ನು ನಾವು ಪರಿವರ್ತಿಸಬೇಕು. ಅಂದರೆ x² - x + 6 ಈ ಕಡೆ ಅಂದರೆ ಎಡಭಾಗಕ್ಕೆ ತೆಗೆದುಕೊಂಡು ಬಂದಾಗ -6 ಆಗುತ್ತೆ, +6 ಇದ್ದದ್ದು -6 ಆಗುತ್ತೆ. ಆಗ ನಾವು ಮೂಲಗಳನ್ನು ನಾವು ಕಂಡುಹಿಡಿಯಬಹುದು. ಅಪವರ್ತಿಸಿ ಕಂಡುಹಿಡಿಯೋದಾದರೆ ನಾವು ಮೂಲಗಳನ್ನು ಗಮನಿಸಿ ನೋಡಿ. ಮೊದಲನೇ ಸಹಗುಣಕ x² ಸಹಗುಣಕ 1 ಇದೆ ಮತ್ತು -6 ಇದೆ ಸ್ಥಿರಾಂಕ. 1 × -6 ಅಂದರೆ -6. ಯಾವುದೇ ಎರಡು ಸಂಖ್ಯೆಯನ್ನು ಗುಣಿಸಿದಾಗ ನಮಗೆ ಏನು ಬರಬೇಕು? -6 ಬರಬೇಕು. ಆ ಎರಡು ಸಂಖ್ಯೆಗಳ ಗುಣಲಬ್ಧ -6, ಅವುಗಳ ಮೊತ್ತ ಮಧ್ಯದ ಸಂಖ್ಯೆ -1. ಯಾಕೆಂದರೆ ಎಕ್ಸ್ನ ಸಹಗುಣಕ ಏನಿದೆ ಮಕ್ಕಳೇ? -1 ಅಂತ ತಿಳ್ಕೊಳ್ಬೇಕು. ಹಾಗಾದರೆ ನಾವು ಉತ್ತರಗಳನ್ನು ಅಪವರ್ತಿಸಿದಾಗ, ಗುಂಪು ಮಾಡಿ ಅಪವರ್ತಿಸಿದಾಗ ಬರುವಂತಹ ಉತ್ತರ +3 ಹಾಗೂ -2. ನೀವು ಬಿಡಿಸಿ ನೋಡಿ, ಯಾವ ಸೂತ್ರದ ವಿಧಾನದಿಂದ ಆದರೂ ಸರಿಯೇ ಬಿಡಿಸಿ ನೋಡಿ. ಆಗ ನಮಗೆ ಉತ್ತರ +3 ಮತ್ತು -2 ಬರುತ್ತೆ. ಇನ್ನೊಂದು ಪ್ರಶ್ನೆ ಗಮನಿಸಿ ನೋಡಿ. 3a² - 27 = 0 ಈ ಸಮೀಕರಣದ ಮೂಲಗಳನ್ನು ಹೇಗೆ ಪತ್ತೆ ಹಚ್ಚಬಹುದು? ಶುದ್ಧ ವರ್ಗ ಸಮೀಕರಣದ ರೂಪದಲ್ಲಿದೆ. ಹಾಗಾಗಿ ನಾವು ಇಲ್ಲಿ ಎಯ ಬೆಲೆಗಳನ್ನು ಅಂದರೆ ಎರಡು ಮೂಲಗಳನ್ನು ಪತ್ತೆ ಹಚ್ಚುವುದಾದರೆ ಇಲ್ಲಿ ಆಯ್ಕೆಗಳನ್ನು ಕೊಟ್ಟಿದ್ದಾರೆ ನೋಡಿ. ಎ ಆಯ್ಕೆ +ಅಥವಾ-9, ಬಿ ಆಯ್ಕೆ +ಅಥವಾ-3, ಸಿ ಆಯ್ಕೆ +ಅಥವಾ-27 ಹಾಗೂ ಡಿ ಆಯ್ಕೆ +ಅಥವಾ-1. ಈ ರೀತಿ ನಾವು ನೋಡಿದಾಗ ನಾವು ನೋಡಿ ಈ ಲೆಕ್ಕಾಚಾರ ಮಾಡೋದು ಹೇಗೆ ಅಂದರೆ 3a² - 27 = 0. 3a² - 27 ಬಲಭಾಗಕ್ಕೆ ತೆಗೆದುಕೊಂಡೋಗಿ ಆಗ -27 ಇದ್ದದ್ದು +27 ಆಗುತ್ತೆ. a² = 3 ಬಲಭಾಗಕ್ಕೆ ತೆಗೆದುಕೊಂಡು ಹೋದಾಗ ಅದನ್ನು 27ರಿಂದ ಭಾಗಿಸಬಹುದು. ಅಂದರೆ 3 × 27. ಹಾಗಾಗಿ ವರ್ಗವನ್ನು ತೆಗೆದು ನಾವು 9ಕ್ಕೆ ವರ್ಗಮೂಲವನ್ನು ಹಾಕಿದಾಗ ನಮಗೆ ಉತ್ತರ +ಅಥವಾ-3 ಬರುತ್ತೆ.
ನೀವೆಲ್ಲ ಉತ್ತರ ಕಂಡುಹಿಡಿದಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಭೇಷ್ ಮಕ್ಕಳೇ, ನೀವು ಉತ್ತರವನ್ನು ಬರಿತಾ ಇದ್ದೀರಾ. ಆಯ್ಕೆಯನ್ನು ಹೇಗೆ ನಾವು ವರ್ಗ ಸಮೀಕರಣದ ಹಲವು ಹಂತಗಳಲ್ಲಿ ಯಾವ್ಯಾವ ರೂಪದಲ್ಲಿ ನಾವು ಪರಿವರ್ತಿಸ್ಬೋದು, ಯಾವ್ಯಾವ ಹಂತದಲ್ಲಿ ಮೂಲಗಳನ್ನು ಕಂಡುಹಿಡಿಬೋದು ಅನ್ನೋದನ್ನು ನೀವೆಲ್ಲ ತಿಳ್ಕೊಂಡಿದ್ದೀರಾ. ಈಗ ನಾವು ಅದನ್ನು ಉತ್ತರಗಳಿಗೆ ಯಾವುದೇ ಸಂದರ್ಭದಲ್ಲೂ ಸಹ ಇಲ್ಲಿ ಬಹುಅಂಶ ಆಯ್ಕೆ ಆಗಿರ್ಬೋದು ಅಥವಾ ಹೇಳಿಕೆ ರೂಪದ ಲೆಕ್ಕವನ್ನು ಸಹ ನಾವು ಬಹುಅಂಶದ ಆಯ್ಕೆಯ ರೂಪದಲ್ಲಿ ಲೆಕ್ಕಾಚಾರ ಮಾಡೋದನ್ನು ತಿಳಿದುಕೊಳ್ಳೋಣ. ಹಾಗೆಯೇ 2 ಅಂಕಕ್ಕೆ ಕೇಳಿದ್ರೂ ಸಹ ಇದೇ ರೀತಿ ಅನ್ವಯ ಆಗುತ್ತೆ. ಆದರೆ ಆಯ್ಕೆಯ ಬದಲಾಗಿ ಅದನ್ನು ನಾವು ವಿಸ್ತೃತವಾಗಿ ಲೆಕ್ಕಾಚಾರವನ್ನು ಬಿಡಿಸಬೇಕಾಗುತ್ತೆ. ಇನ್ನೊಂದು ಪ್ರಶ್ನೆ ನೋಡೋಣ ಮಕ್ಕಳೇ. ಈಗ ಮೂಲಗಳ ಸ್ವಭಾವ ಬಗ್ಗೆ ನಿಮಗೆಲ್ಲ ಅರಿವಿದೆ. b² - 4ac = 18 ಆದರೆ ವರ್ಗ ಸಮೀಕರಣದ ಮೂಲಗಳ ಸ್ವಭಾವ ಏನಾಗಿರುತ್ತದೆ? ನಿಮಗೆಲ್ಲ ತಿಳಿದೇ ಇದೆ. b² - 4ac ವರ್ಗ ಸಮೀಕರಣದ ಶೋಧಕ ಎಂದು ಕರೆಯುತ್ತೇವೆ. ಈಗ ಗಮನಿಸಿ ನೋಡಿ, b² - 4ac = 18 ಈ ಒಂದು ವರ್ಗ ಸಮೀಕರಣದ ಮೂಲಗಳ ಸ್ವಭಾವ ನಮಗೆ ಗೊತ್ತಿದೆ. =0 ಆದಾಗ ಏನಾಗಿರುತ್ತೆ ಮೂಲಗಳ ಸ್ವಭಾವ? 0ಗಿಂತಲೂ ಜಾಸ್ತಿ ಆಗಿದ್ದಾಗ ಮೂಲಗಳ ಸ್ವಭಾವ ಏನಾಗಿರುತ್ತೆ? 0ಗಿಂತಲೂ ಕಡಿಮೆ ಆದಾಗ ಮೂಲಗಳ ಸ್ವಭಾವ ಏನಾಗಿರುತ್ತೆ? ಇಲ್ಲಿ 18 ಅನ್ನೋದು 0ಗಿಂತಲೂ ಜಾಸ್ತಿ. ಹಾಗಾದರೆ ಆಯ್ಕೆಗಳನ್ನು ನೋಡಿ. ಆಯ್ಕೆ ಎ ನಮಗೆ ಸಮ ಇದೆ, ಆಯ್ಕೆ ಬಿ ಕಾಲ್ಪನಿಕ, ಇಂಗ್ಲೀಷ್ನಲ್ಲಿ ಇಮ್ಯಾಜಿನರಿ ಅಂತ ಹೇಳ್ತೀವಿ, ಆಯ್ಕೆ ಸಿ ವಾಸ್ತವ ಮತ್ತು ಭಿನ್ನ, ಮತ್ತು ಡಿ ಯಾವುದೂ ಅಲ್ಲ. ಈಗ ನಿಮಗೆ ಸುಲಭವಾಗಿ ಉತ್ತರ ಗೊತ್ತಿರುತ್ತೆ. ಉತ್ತರ ಯಾವುದಿರ್ಬೋದು? ಯೋಚಿಸಿ ನೋಡಿ ಮಕ್ಕಳೇ. ಸರಿಯಾದ ಉತ್ತರ ಇಲ್ಲಿ 18 ಅನ್ನೋದು 0ಗಿಂತಲೂ ಜಾಸ್ತಿ ಇದೆ. ಹಾಗಾಗಿ ಈ ಒಂದು ಮೂಲಗಳ ಸ್ವಭಾವ, ಕೊಟ್ಟಿರುವ ಸಮೀಕರಣದ ಮೂಲಗಳ ಸ್ವಭಾವ ವಾಸ್ತವ ಮತ್ತು ಭಿನ್ನ. ಒಂದು ಸಂಖ್ಯೆ ಮತ್ತು ಅದರ ವರ್ಗದ ಮೊತ್ತ 20 ಆದರೆ ಆ ಸಂಖ್ಯೆ ಯಾವುದು? ಆಯ್ಕೆಗಳೆಲ್ಲ ರೂಪದಲ್ಲಿ ಕೊಟ್ಟಿದ್ರೂ ಪರವಾಗಿಲ್ಲ. 2 ಅಂಕದ ಪ್ರಶ್ನೆಗೂ ಸಹ ಕೇಳಿದಾಗ ಈ ರೀತಿಯ ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಬರೆಯೋದು ಹೇಗೆ? ಮೊದಲು ಆಯ್ಕೆಯನ್ನು ಗಮನಿಸಿ ನೋಡಿ. ಯಾವುದಿರಬಹುದು ಅನ್ನೋದನ್ನು ಪತ್ತೆ ಹಚ್ಚೋಣ. ಆಯ್ಕೆ ಎ ನಲ್ಲಿ 5 ಇದೆ, ಆಯ್ಕೆ ಬಿ 10 ಇದೆ, ಆಯ್ಕೆ ಸಿ 4 ಇದೆ, ಆಯ್ಕೆ ಡಿ 2 ಇದೆ. ಇಲ್ಲಿ ನೋಡಿ ಮಕ್ಕಳೇ, ಈ ಪ್ರಶ್ನೆಗೆ ನಾವು ಉತ್ತರವನ್ನು ಕಂಡುಹಿಡಿಯೋಣ. ಒಂದು ಸಂಖ್ಯೆ ಮತ್ತು ಅದರ ವರ್ಗದ ಮೊತ್ತ 20 ಆದರೆ ಆ ಸಂಖ್ಯೆ ಯಾವುದು? ಇಲ್ಲಿ ಒಂದು ಸಂಖ್ಯೆ x ಆಗಿರಲಿ. ಇಲ್ಲಿ ಕೊಟ್ಟಿರುವಂತಹ ಪ್ರಶ್ನೆಯ ಪ್ರಕಾರ ಒಂದು ಸಂಖ್ಯೆ x ಮತ್ತು ಅದರ ವರ್ಗ ಅಂದರೆ x² ಇವುಗಳ ಮೊತ್ತ 20 ಆದರೆ ಆ ಸಂಖ್ಯೆ ಯಾವುದು? ನಾವು ಇದನ್ನು ಆದರ್ಶ ರೂಪಕ್ಕೆ ಪರಿವರ್ತಿಸಿಕೊಳ್ಳೋಣ. x² + x - 20 = 0. ಅಪವರ್ತಿಸಿ ವಿಧಾನದಲ್ಲಿ ನಾವು ಬಿಡಿಸಿದಾಗ ಇಲ್ಲಿ ಏನೂ ಇಲ್ಲ ಅಂದರೆ 1 ಅಂತ ತೆಗೆದುಕೊಳ್ಳೋಣ. x² ಸಹಗುಣಕ 1 1 × -20 ಅಂದರೆ -20. ಹಾಗಾಗಿ 5 × 4 20 +5 - 4 ಅಂದರೆ +1ಕ್ಕೆ ಸಮ ಆಗುತ್ತೆ. ಈ ಎರಡೂ ಗುಂಪುಗಳಲ್ಲಿ ಸಾಮಾನ್ಯ ಅಪವರ್ತನ x + 5, ಇನ್ನೊಂದು x - 4. ಹಾಗಾಗಿ ಇದನ್ನು ಪ್ರತ್ಯೇಕವಾಗಿ 0ಗೆ ಸಮೀಕರಿಸಿ x = +5 ಬಲಭಾಗಕ್ಕೆ ಬಂದರೆ -5, x -4 ಬಲಭಾಗಕ್ಕೆ ತೆಗೆದುಕೊಂಡು ಬಂದಾಗ +4 ಆಗುತ್ತೆ. ಹಾಗಾಗಿ ಕೊಟ್ಟಿರುವ ಆಯ್ಕೆಗಳಲ್ಲಿ ನಾವು ಸರಿಯಾದ ಉತ್ತರವನ್ನು ಒಂದು ಧನಾತ್ಮಕ ಬೆಲೆಯನ್ನು ನಾವು ಕೊಟ್ಟಿದ್ದಾರೆ ಅದನ್ನು ಗಮನಿಸಿ ನೋಡಿದಾಗ ಉತ್ತರ ಏನಾಗಿರ್ಬೋದು ಅನ್ನೋದು ನಮಗೆ ತಿಳಿಯುತ್ತೆ. ಈಗಾಗಲೇ ನಾವು ಬಿಡಿಸಿರುವಂತೆ ಅಪವರ್ತಿಸಿ ಅದರ ಮೂಲಗಳನ್ನು ಕಂಡುಹಿಡಿದ್ವಿ. ಹಾಗಾಗಿ ಮಕ್ಕಳೇ, ಈ ಲೆಕ್ಕಾಚಾರದ ಪ್ರಕಾರ ಕೊಟ್ಟಿರುವ ಆಯ್ಕೆ ಎ ಬಿ ಸಿ ಡಿನಲ್ಲಿ ಉತ್ತರ ಯಾವುದಿರ್ಬೋದು ಅನ್ನೋದನ್ನು ನೀವೇ ಹೇಳ್ತೀರಲ್ವ ಈಗ? ಅಂದರೆ 4. ನಿಮಗೆಲ್ಲ ಯಾವುದೇ ಒಂದು ಹೇಳಿಕೆಯನ್ನು ಕೊಟ್ಟಾಗ ಅದು ವರ್ಗ ಸಮೀಕರಣ ರೂಪಕ್ಕೆ ಪರಿವರ್ತಿಸುವ ಒಂದು ಕೌಶಲ್ಯವನ್ನು ನೀವು ಬೆಳೆಸ್ಕೊಳ್ಬೇಕು. ಪ್ರಾಕ್ಟೀಸ್ ಮೇಕ್ಸ್ ಎ ಮ್ಯಾನ್ ಪರ್ಫೆಕ್ಟ್. ಸತತವಾದ ಅಭ್ಯಾಸದಿಂದ ಹೇಳಿಕೆಯನ್ನು ಸರಿಯಾಗಿ ಅರ್ಥೈಸಿಕೊಂಡು ಕೂಲಂಕುಷವಾಗಿ ನಾವು ಆ ಲೆಕ್ಕವನ್ನು ಅರ್ಥ ಮಾಡಿಕೊಂಡ ನಂತರವೇ ನಾವು ಅದನ್ನು ವರ್ಗ ಸಮೀಕರಣ ರೂಪಕ್ಕೆ ಪರಿವರ್ತಿಸಬಹುದು. x² - 2x + 1 = 0 ಸಮೀಕರಣದ ಮೂಲಗಳ ಸ್ವಭಾವ. ಮೂಲಗಳ ಸ್ವಭಾವ ಯಾವುದನ್ನು ಅವಲಂಬಿಸಿರುತ್ತದೆ? b² - 4ac. ಆಯ್ಕೆ ಯಾವುದು? ವಾಸ್ತವವಲ್ಲ, ಭಿನ್ನ, ಸಮ ಮತ್ತು ಶೂನ್ಯ. ಗಮನಿಸಿ ನೋಡಿ ಮಕ್ಕಳೇ,
ಈ ಸಮೀಕರಣವನ್ನು ಆದರ್ಶ ರೂಪಕ್ಕೆ ಹೋಲಿಸಿಕೊಂಡಾಗ ಎ ಬೆಲೆ 1 ಆಗಿದೆ, ಬಿ ಬೆಲೆ -2, ಸಿ ಬೆಲೆ 1. ಹಾಗಾಗಿ ಬಿ ಸ್ಕ್ವಯರ್ ಅಂದರೆ -2 ಹೋಲ್ ಸ್ಕ್ವಯರ್ ಮೈನಸ್ 4 ಎಕ್ಸ್ ಸ್ಕ್ವೇರ್ನ ಸಹಗುಣಕ ಅಂದರೆ ಎಯ ಬೆಲೆ 1 ಮತ್ತು ಸಿಯ ಬೆಲೆ 1. 4ac = 0. -2 ಹೋಲ್ ಸ್ಕ್ವೇರ್ ಅಂದರೆ 4 ಮೈನಸ್ 4ac ಬೆಲೆಯು ಕೂಡ 4 ಆಗಿರುತ್ತೆ. 4 - 4 ಏನಾಗಿರುತ್ತೆ ಮಕ್ಕಳೇ? 0. ಹಾಗಾಗಿ ಯಾವುದೇ ಒಂದು ಸಮೀಕರಣದ ಮೂಲಗಳು 0ಗೆ ಸಮವಾಗಿದ್ದಾಗ ಅದರ ಮೂಲಗಳ ಸ್ವಭಾವವು ಸಮವಾಗಿರುತ್ತದೆ. ಈಗ ನೋಡಿ ಮಕ್ಕಳೇ, mx² + 6x + 1 = 0. ಈ ಸಮೀಕರಣದ ಮೂಲಗಳು ಸಮವಾಗಿದ್ದರೆ m ನ ಬೆಲೆ ಏನಾಗಿರುತ್ತದೆ? ಯಾವುದೇ ಒಂದು ವರ್ಗ ಸಮೀಕರಣದ ಮೂಲಗಳನ್ನು ಸ್ವಭಾವವನ್ನು ಕಂಡುಹಿಡಿಯಬೇಕಾದರೆ ನಾವು ಅದನ್ನು b² - 4ac ಹೋಲಿಸ್ಕೊತೇವೆ. ಹಾಗಾದರೆ ಗಮನಿಸಿ ನೋಡಿ ಮಕ್ಕಳೇ, ಇಲ್ಲಿ ax² + bx + c = 0. ಈ ಸಮೀಕರಣಕ್ಕೆ ನಾವು ಇದನ್ನು ಹೋಲಿಸ್ಕೊಂಡಾಗ ಎಯ ಬೆಲೆ ಏನಾಗಿದೆ? m, ಬಿಯ ಬೆಲೆ 6, ಸಿಯ ಬೆಲೆ 1. ಹಾಗಾಗಿ b² - 4ac ಕಂಡುಹಿಡಿಯೋಣ. b² ಅಂದರೆ 6² ಮೈನಸ್ 4ac ಅಂದರೆ 4 × m × 1 = 0. ಅಂದರೆ 6² ಅಂತಂದರೆ 36 ಮೈನಸ್ 4m = 0. 36 -4m ಅನ್ನು ಬಲಭಾಗಕ್ಕೆ ತೆಗೆದುಕೊಂಡು ಹೋದಾಗ +4m. ಹಾಗಾಗಿ 36/4 ಮತ್ತೊಮ್ಮೆ ಸಂಖ್ಯೆಯನ್ನು 36ಅನ್ನು 4ರಿಂದ ಭಾಗಿಸಿದಾಗ ನಮಗೆ 4 × 9 = 36. ಅಂದರೆ ಇಲ್ಲಿ ನಮಗೆ m ನ ಬೆಲೆ 9 ಬರುತ್ತೆ. ಅಂದರೆ ಸರಿಯಾದ ಆಯ್ಕೆ ಸಿ. ಮಕ್ಕಳ ಇನ್ನೊಂದು ಪ್ರಶ್ನೆಯನ್ನು ಗಮನಿಸಿ ನೋಡಿ. 2x × x + 3 = 0. ಈ ಸಮೀಕರಣದ ಒಂದು ಮೂಲವು ಏನಾಗಿರಬಹುದು? ಹಾಗಾದರೆ ಈ ಪ್ರಶ್ನೆಯಲ್ಲಿ 2x × x + 3 = 0. ಈ ಒಂದು ಸಮೀಕರಣದ ಒಂದು ಮೂಲವು ಏನಾಗಿರಬಹುದು? ನಾವು ಇದನ್ನು ಪ್ರತ್ಯೇಕವಾಗಿ ಈಗಾಗಲೇ ಅಲ್ಲಿ ಗುಂಪು ಗುಣಲಬ್ಧ ರೂಪದಲ್ಲಿ ಕೊಟ್ಟಿದ್ದಾರೆ. ಹಾಗಾದರೆ ಹೇಗೆ ಪತ್ತೆ ಹಚ್ತೀರಾ ಮಕ್ಕಳೇ? ಯೋಚನೆ ಮಾಡಿ ನೋಡಿ. ನೀವು ಸುಲಭವಾಗಿ ಹೇಳ್ತೀರಾ, 2x = 0, ಇನ್ನೊಂದು x + 3 = 0. 2x = 0 ಆದಾಗ x ನ ಬೆಲೆಯು ಸಹ 0 ಆಗುತ್ತದೆ. x + 3 = 0 ಆದರೆ x ಬೆಲೆ -3 ಆಗುತ್ತೆ. ಹಾಗಾದಾಗ ಈ ಒಂದು ವರ್ಗ ಸಮೀಕರಣದ ಮೂಲಗಳನ್ನು ನಾವು ಗಮನಿಸಿ ನೋಡಿದಾಗ 4 ಆಯ್ಕೆಗಳಲ್ಲಿ ನಮಗೆ 0 ಇರಬೇಕು, ಇನ್ನೊಂದು -3 ಇರಬೇಕು. ಹಾಗಾಗಿ ಇಲ್ಲಿ -3 ಇಲ್ಲ, 0 ಇದೆ. ಹಾಗಾಗಿ ನಾವು ಸರಿಯಾದ ಆಯ್ಕೆಯನ್ನು ಯಾವುದನ್ನು ಮಾಡಬಹುದು ಮಕ್ಕಳೇ? ಸರಿಯಾದ ಉತ್ತರ ಎ. ಈಗ ಗಮನಿಸಿ ನೋಡಿ ಮಕ್ಕಳೇ, ಒಂದು ಸಂಖ್ಯೆ ಮತ್ತು ಅದರ 2ರಷ್ಟರ ಗುಣಲಬ್ಧವು 200. ಹಾಗಾದರೆ ಆ ಸಂಖ್ಯೆ ಯಾವುದು? ಈಗ ಇದೇ ಪ್ರಶ್ನೆಯನ್ನು 3 ಅಂಕಗಳಿಗೆ ಕೇಳಿದಾಗ ಅಥವಾ 2 ಅಂಕಗಳಿಗೆ ಕೇಳಿದಾಗ ನಾವು ಯಾವ ರೀತಿ ಉತ್ತರವನ್ನು ಕಂಡುಹಿಡ್ಕೋಬಹುದು? ಇಲ್ಲಿ ನಾವು ಆಯ್ಕೆ ರೂಪದಲ್ಲಿ ಪ್ರಶ್ನೆ ಕೊಟ್ಟಿದ್ದೇವೆ. ಹಾಗಾದಾಗ ಇದನ್ನು ವಿಸ್ತೃತವಾಗಿ ನಾವು ಬಿಡಿಸಿ ನೋಡಿದಾಗ ಯಾವ ರೀತಿಯಾಗಿ ನಾವು ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಹಿಡಿಬಹುದು ಅನ್ನೋದನ್ನು ನೋಡೋಣ ಮಕ್ಕಳೇ. ಇಲ್ಲಿ ನೋಡಿ ಪ್ರಶ್ನೆಯೇ, ಒಂದು ಸಂಖ್ಯೆ ಮತ್ತು ಅದರ 2ರಷ್ಟರ ಗುಣಲಬ್ಧವು 200 ಆದರೆ ಆ ಸಂಖ್ಯೆ ಯಾವುದು? ಮಕ್ಕಳೇ, ಒಂದು ಸಂಖ್ಯೆ x ಆಗಿರಲಿ, ಯಾವುದೇ ಬೀಜೋಕ್ತಿಯನ್ನು ನಾವು ಗೊತ್ತಿರದೇ ಇರತಕ್ಕಂಥ ಅಂಶವಾಗಿ ತೆಗೆದುಕೊಳ್ಳಬಹುದು. ಒಂದು ಸಂಖ್ಯೆ x ಆಗಿರಲಿ, ಕೊಟ್ಟಿರುವ ಪ್ರಶ್ನೆಯ ಪ್ರಕಾರ ಒಂದು ಸಂಖ್ಯೆ x ಮತ್ತು ಅದರ 2ರಷ್ಟರ ಸಂಖ್ಯೆ 2x, ಇವುಗಳ ಗುಣಲಬ್ಧವು 200. ಸರಿಯಾಗಿ ಗಮನಿಸಿ ನೋಡಿ. ಒಂದು ಸಂಖ್ಯೆ ಮತ್ತು ಅದರ 2ರಷ್ಟರ ಗುಣಲಬ್ಧವು 200 ಆದರೆ ಆ ಸಂಖ್ಯೆ ಯಾವುದು? x × 2x ಮಕ್ಕಳು ಏನಾಗ್ಬೋದು? 2x² = 200. x² = 200/2 ಅಂದರೆ 200ಅನ್ನು 2ರಿಂದ ಭಾಗಿಸಿದಾಗ 100 ಆಗುತ್ತೆ. ನಾವು ವರ್ಗವನ್ನು ತೆಗೆದಾಗ ಬಲಭಾಗಕ್ಕೆ ಹಾಕಿದಾಗ ಪ್ಲಸ್ ಅಥವಾ -100, ವರ್ಗಮೂಲ 100 ಆಗುತ್ತೆ. ಪ್ಲಸ್ ಅಥವಾ ಮೈನಸ್ ವರ್ಗಮೂಲ 100, 100ರ ವರ್ಗಮೂಲ 10. ಈ ರೀತಿಯಾಗಿ 2 ಅಂಕಗಳಿಗೆ ಪ್ರಶ್ನೆಯನ್ನು ಕೇಳಿದಾಗ ನಾವು ಸುಲಭವಾಗಿ ವರ್ಗ ಸಮೀಕರಣದ ಮೂಲವನ್ನು ಪತ್ತೆ ಹಚ್ಚಬಹುದು.
ಸರಿಯಾಗಿ ಗಮನಿಸಿ ನೋಡಿ. ಹಾಗಾದರೆ ಆಯ್ಕೆ ಯಾವುದಾಗಿರ್ಬೋದು ಮಕ್ಕಳೇ? ಸರಿಯಾದ ಉತ್ತರ ಪ್ಲಸ್ ಅಥವಾ ಮೈನಸ್ 10. ಇಲ್ಲಿ ನಾವು ಆಯ್ಕೆಯ ರೂಪದಲ್ಲಿ ಕೊಟ್ಟಿರೋ ಉದ್ದೇಶ, ನೀವು ಆ ಪ್ರಶ್ನೆಯನ್ನು ಅರ್ಥೈಸಿಕೊಂಡು ಅದನ್ನು ವಿಸ್ತೃತವಾಗಿ ಬಿಡಿಸಿ ಯಾವುದು ಉತ್ತರ ಇರ್ಬೋದು ಅನ್ನೋದನ್ನು ಕಂಡುಹಿಡೀಲಿ ಅನ್ನೋದು ಒಂದು ಉದ್ದೇಶ ಆಗಿದೆ. ಸರಿಯಾಗಿ ಗಮನಿಸಿ ನೋಡಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಪ್ಲಸ್ ಅಥವಾ ಮೈನಸ್ 10. ಇನ್ನೊಂದು ಪ್ರಶ್ನೆಯನ್ನು ಗಮನಿಸಿ ನೋಡಿ. ಕೆಳಗಿನವುಗಳಲ್ಲಿ ಯಾವುದು ವರ್ಗ ಸಮೀಕರಣ? ನಾವು ಅಧ್ಯಾಯ ಈ 10ರ ಭಾಗ 1ರಲ್ಲಿ ವರ್ಗ ಸಮೀಕರಣದ ಆದರ್ಶ ರೂಪ ಯಾವುದು, ಯಾವುದನ್ನು ವರ್ಗ ಸಮೀಕರಣವೆಂದು ಪರಿಗಣಿಸುತ್ತೇವೆ ಅನ್ನೋದನ್ನು ತಿಳ್ಕೊಂಡಿದ್ದೀವಿ. ಯಾವುದೇ ಒಂದು ವರ್ಗ ಸಮೀಕರಣದ ಘಾತ 2 ಆಗಿದ್ದರೆ ಅದನ್ನು ವರ್ಗ ಸಮೀಕರಣ ಎಂದು ಕರೆಯುತ್ತೇವೆ. ಆಯ್ಕೆಯಲ್ಲಿ ಗಮನಿಸಿ ನೋಡಿ. ಎ ಕ್ಯೂಬ್ ಪ್ಲಸ್ 3 = 2a, ಬಿ ಎಕ್ಸ್ ಪ್ಲಸ್ 5 = 10, ಸಿ ಎಕ್ಸ್ ಪ್ಲಸ್ 4 × x ಪ್ಲಸ್ 1 = 0, ಡಿ ವೈ = 2/y. ಯಾವುದಿರ್ಬೋದು? ಆಯ್ಕೆ ಎ ಅಂತೂ ಅಲ್ಲವೇ ಅಲ್ಲ, ಯಾಕೆಂದರೆ ಎಯ ಘಾತ 3 ಇದೆ. ಬಿ ಆಯ್ಕೆಯೂ ಅಲ್ಲ. ಯೋಚಿಸಿ ನೋಡಿ ಮಕ್ಕಳು, ಯಾಕಿರಬಹುದು? ಯಾಕೆಂದರೆ ಅದು ಸರಳ ರೇಖಾತ್ಮಕ ಸಮೀಕರಣ ಆಗಿದೆ, ಯಾಕೆಂದರೆ ಎಕ್ಸ್ನ ಘಾತಾಂಕ 1 ಇದೆ. ಸಿಯು ಆಯ್ಕೆ ಅಲ್ಲ. ಸರಿ ಇರಬಹುದೇ? ನೋಡಿ, ಎಕ್ಸ್ ಪ್ಲಸ್ 4 ಎಕ್ಸ್ ಪ್ಲಸ್ 1ರೊಂದಿಗೆ ಗುಣಿಸಿದಾಗ 4x ಪ್ಲಸ್ 4 = 0. ಎಕ್ಸ್ ಪ್ಲಸ್ 4x ಅಂದರೆ 5x ಆಗುತ್ತೆ. ಹಾಗಾಗಿ ಅದು ಸಹ ಸರಳ ರೇಖಾತ್ಮಕ ಸಮೀಕರಣ. ಡಿ ಆಯ್ಕೆ ಇರಬಹುದೇ? ನೋಡಿ ಮಕ್ಕಳೇ, ವೈಯನ್ನು ಓರೆ ಗುಣಾಕಾರ ಮಾಡ್ಕೊಳ್ಳಿ. y × y y² = 2. ಇದು ಸರಿಯಾದ ಉತ್ತರ, ಯಾಕೆಂದರೆ ವೈನ ಘಾತಾಂಕ 2 ಇದೆ. ಹಾಗಾಗಿ ಅದನ್ನು ನಾವು ವರ್ಗ ಸಮೀಕರಣ ಎಂದು ಪರಿಗಣಿಸಬಹುದು. ಇನ್ನೊಂದು ಪ್ರಶ್ನೆ ಗಮನಿಸಿ ನೋಡಿ ಮಕ್ಕಳೇ. ax² + bx + c = 0 ಈ ವರ್ಗ ಸಮೀಕರಣದ ಶೋಧಕ. ಈಗಾಗಲೇ ನಾವು ಅದನ್ನು ಡೆಲ್ಟಾ ರೂಪದಲ್ಲಿ ತಿಳ್ಕೊಂಡಿದ್ದೇವೆ. ಈಗ ಗಮನಿಸಿ ನೋಡಿ. ಆಯ್ಕೆ ಎನಲ್ಲಿ -ba ಇದೆ, ಆಯ್ಕೆ ಬಿಯಲ್ಲಿ b² - 4ac ಇದೆ, ಆಯ್ಕೆ ಸಿಯಲ್ಲಿ ca ಇದೆ, ಡಿಯಲ್ಲಿ -b ಪ್ಲಸ್ ಅಥವಾ -b² - 4ac/2a ಇದೆ. ಹಾಗಾದರೆ ಶೋಧಕವು ಏನಾಗಿರಬಹುದು? ಯೋಚಿಸಿ ನೋಡಿ. b² - 4ac. ಆಯ್ಕೆ ಬಿ ಸರಿಯಾದ ಉತ್ತರ. ಮಕ್ಕಳೇ, ಈಗ ಗಮನಿಸಿ ನೋಡಿ. ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣವು 13 ಸೆಂಟಿಮೀಟರ್ ಇದೆ. ಉಳಿದ 2 ಬಾಹುಗಳಲ್ಲಿ ಒಂದು ಬಾಹು ಮತ್ತೊಂದಕ್ಕಿಂತ 5 ಸೆಂಟಿಮೀಟರ್ ಹೆಚ್ಚಾಗಿದೆ. ಈ ಸಂಬಂಧವನ್ನು ಸೂಚಿಸುವ ಹೇಳಿಕೆ. ಗಮನಿಸಿ ನೋಡಿ. ಆಯ್ಕೆ 4 ಕೊಟ್ಟಿದ್ದಾರೆ. ಹೇಗೆ ಇದನ್ನು ನಾವು ಸಮೀಕರಣ ರೂಪಕ್ಕೆ ಪರಿವರ್ತಿಸಬಹುದು ಅನ್ನೋದನ್ನು ನೋಡಿ ಮಕ್ಕಳೇ. ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣವು 13 ಸೆಂಟಿಮೀಟರ್ ಇದೆ. ಉಳಿದೆರಡು ಬಾಹುಗಳಲ್ಲಿ ಒಂದು ಬಾಹು ಮತ್ತೊಂದಕ್ಕಿಂತ 5 ಸೆಂಟಿಮೀಟರ್ ಹೆಚ್ಚಾಗಿದೆ. ಈ ಸಂಬಂಧವನ್ನು ಸೂಚಿಸುವ ಹೇಳಿಕೆ. ನಾನು ಅದನ್ನು ಬಿಡಿಸಿ ಹೇಳ್ತೇನೆ, ಗಮನಿಸಿ ನೋಡಿ. ನೀವು ಸಹ ನನ್ನೊಟ್ಟಿಗೆ ಉತ್ತರವನ್ನು ಬರೀಲಿಕ್ಕೆ ಪ್ರಯತ್ನ ಮಾಡಿ. ನೀವೆಲ್ಲ ಜಾಣ ಮಕ್ಕಳು. ಈಗಾಗಲೇ ಹೇಳಿಕೆ ರೂಪದ ಪ್ರಶ್ನೆಗಳನ್ನು ಹೇಗೆ ನಾವು ಬರೆಯಬಹುದು ಅನ್ನೋದನ್ನು ನೀವೆಲ್ಲರೂ ತಿಳ್ಕೊಂಡಿದ್ದೀರಾ. ಒಂದು ಲಂಬಕೋನ ತ್ರಿಭುಜ. ಮಕ್ಕಳೇ, ನಿಮಗೆ ಈಗಾಗಲೇ ತಿಳಿದಿರುವಂತೆ ಒಂದು ಲಂಬಕೋನ ತ್ರಿಭುಜ ಇದನ್ನು ಲಂಬಕೋನ ತ್ರಿಭುಜ ಎಂದು ಭಾವಿಸೋಣ. ಲಂಬಕೋನ ತ್ರಿಭುಜದಲ್ಲಿ ಒಂದು ಕೋನವು 90 ಡಿಗ್ರಿ ಇರುತ್ತದೆ. ಇದನ್ನು ಎ ಎಂದು ಪರಿಗಣಿಸೋಣ, ಇದನ್ನು ಬಿ ಎಂದು ಪರಿಗಣಿಸೋಣ, ಇದು ಸಿ ಆಗಿರಲಿ. ಲಂಬಕೋನದ ಅಭಿಮುಖ ಬಾಹು ವಿಕರ್ಣ ಆಗಿರುತ್ತೆ. ವಿಕರ್ಣವು 13 ಸೆಂಟಿಮೀಟರ್ ಇದೆ. ಉಳಿದೆರಡು ಬಾಹುಗಳಲ್ಲಿ ಒಂದು ಬಾಹು ಎಕ್ಸ್ ಎಂದು ತೆಗೆದುಕೊಳ್ಳೋಣ, ಇನ್ನೊಂದು ಬಾಹು ಈ ಬಾಹುವಿಗಿಂತ ಇದು 5 ಸೆಂಟಿಮೀಟರ್ ಹೆಚ್ಚಾಗಿದೆ. ಹಾಗಾದರೆ ಒಂದು ಬಾಹು ಎಕ್ಸ್ ಸೆಂಟಿಮೀಟರ್ ಆಗಿರಲಿ. ಹಾಗಾದಾಗ ನಾವು ಯಾವ ನಿಯಮದಿಂದ ಈ ಒಂದು ಲಂಬಕೋನ ತ್ರಿಭುಜದ ಬಾಹುಗಳನ್ನು ಪತ್ತೆ ಹಚ್ಚಬಹುದು? ನಿಮ್ಗೆ ಈಗಾಗಲೇ ತಿಳಿದಿರುವಂತೆ ಪೈಥಾಗರಸ್ ಪ್ರಮೇಯ ಅಂತ ಹೇಳ್ತೀರಾ. ಒಂದು ಬಾಹುವು ಎಕ್ಸ್ ಸೆಂಟಿಮೀಟರ್ ಆಗಿರಲಿ. ಮಕ್ಕಳೇ, ನೇರವಾಗಿ ಗಮನಿಸೋಣ. ಲಂಬಕೋನ ತ್ರಿಭುಜ ಎ ಬಿ ಸಿಯಲ್ಲಿ
ಕೋನ ಎ ಬಿ ಸಿಯು 90 ಡಿಗ್ರಿ ಆಗಿದೆ. ಹಾಗಾದರೆ ಪೈಥಾಗೊರಸ್ನ ಪ್ರಮೇಯದ ಪ್ರಕಾರ AC ಸ್ಕ್ವಯರ್ ಈಸ್ ಈಕ್ವಲ್ ಟು ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮವಾಗಿರುತ್ತದೆ. ಇಲ್ಲಿ AC ಎಂದರೆ 13, AB ಎಂದರೆ x+5, BC ಎಂದರೆ x ಎಂದು ತೆಗೆದುಕೊಳ್ಳೋಣ. BC ಸ್ಕ್ವಯರ್ ಅಂದರೆ x ಸ್ಕ್ವಯರ್. 13 ಸ್ಕ್ವಯರ್ ಅಂದರೆ 169. ಹಾಗಾದರೆ ಈ ಪ್ರಶ್ನೆಯನ್ನು ನಾವು ಹೇಳಿಕೆ ರೂಪದಲ್ಲಿ ಇರುವಂತಹ ಪ್ರಶ್ನೆಯನ್ನು ಸಮೀಕರಣ ರೂಪಕ್ಕೆ ಪರಿವರ್ತಿಸಿದಾಗ ನಾವು ಕೊಟ್ಟಿರುವ ಆಯ್ಕೆಯಲ್ಲಿ ಪರಿಶೀಲಿಸಿ ನೋಡಿ. ಈ ರೂಪದಲ್ಲಿ ಇದ್ದಾಗ ಯಾವ ಆಯ್ಕೆಯು ಈ ಒಂದು ರೂಪವನ್ನು ತೋರಿಸುತ್ತೆ ಅನ್ನೋದನ್ನು ನೋಡಿ. ಗಮನಿಸಿದ್ರ ಮಕ್ಕಳೇ, ಈ ಒಂದು 4 ಆಯ್ಕೆಗಳಲ್ಲಿ ಯಾವುದು ಸರಿಯಾದ ಉತ್ತರವು ಹೊಂದಿಕೆಯಾಗುತ್ತೆ ಅಂದರೆ ಮಕ್ಕಳೇ, ಸರಿಯಾದ ಆಯ್ಕೆ ನೀವು ಪತ್ತೆ ಹಚ್ಚಿದ್ದೀರಾ. ಸರಿಯಾದ ಆಯ್ಕೆ x² + x+5 ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು 13 ಸ್ಕ್ವೇರ್. ಸಂಖ್ಯೆಯ ವರ್ಗದ 2ರಷ್ಟನ್ನು ಸಂಖ್ಯೆಯ 3ರಷ್ಟಕ್ಕೆ ಕೂಡಿದಾಗ ಅದು 65ಕ್ಕೆ ಸಮ. ಇದನ್ನು ಸಮೀಕರಣ ರೂಪದಲ್ಲಿ ಹೀಗೆ ಬರೆಯಬಹುದು. ಆಯ್ಕೆ ಕೊಟ್ಟಿದ್ದಾರೆ, ಆಯ್ಕೆಗಳನ್ನು ಗಮನಿಸಿ ನೋಡಿ. ಆಯ್ಕೆ ಎ 3x² + 2x ಈಸ್ ಈಕ್ವಲ್ ಟು 65, 2x² + 3x ಈಸ್ ಈಕ್ವಲ್ ಟು 65, 2x² + 3x² ಈಸ್ ಈಕ್ವಲ್ ಟು 65 ಮತ್ತು 3x² + 2x² ಈಸ್ ಈಕ್ವಲ್ ಟು 65. ಯಾವುದಿರ್ಬೋದು ಮಕ್ಕಳೇ? ನೋಡೋಣ. ಈ ಪ್ರಶ್ನೆನ ಹೇಗೆ ನಾವು ಸಮೀಕರಣ ರೂಪಕ್ಕೆ ಪರಿವರ್ತಿಸ್ಬೋದು ಅನ್ನೋದನ್ನು ನೋಡೋಣ. ಸಂಖ್ಯೆಯ ವರ್ಗದ 2ರಷ್ಟನ್ನು ಸಂಖ್ಯೆಯ 3ರಷ್ಟಕ್ಕೆ ಕೂಡಿದಾಗ ಅದು 65ಕ್ಕೆ ಸಮ. ಹಾಗಾದರೆ ಪರಿಹಾರ ನೋಡಿ ಮಕ್ಕಳೇ. ಒಂದು ಸಂಖ್ಯೆ x ಆಗಿರಲಿ, ಸಂಖ್ಯೆಯ ವರ್ಗದ 2ರಷ್ಟು, ಸಂಖ್ಯೆ ಅಂದರೆ x, ವರ್ಗದ 2ರಷ್ಟನ್ನು ಸಂಖ್ಯೆಯ 3ರಷ್ಟಕ್ಕೆ ಕೂಡಿದಾಗ ಅದು 65ಕ್ಕೆ ಸಮ. ಈ ರೂಪದಲ್ಲಿ ಇರುವಂತಹ ಆಯ್ಕೆಯನ್ನು ಗಮನಿಸಿ ನೋಡಿ. ಸರಿಯಾದ ಆಯ್ಕೆ ಬಿ ಆಯ್ಕೆ 2x² + 3x + 65. ಮಕ್ಕಳೇ, ನಾವು ಇಂದು ವರ್ಗ ಸಮೀಕರಣಕ್ಕೆ ಸಂಬಂಧಿಸಿದಂತೆ ಕೂಲಂಕಷವಾಗಿ ಯಾವ ರೀತಿಯಲ್ಲಿ ನಾವು ಲೆಕ್ಕಾಚಾರಗಳನ್ನು ಬಿಡಿಸ್ಬೋದು, ಸೂತ್ರದ ವಿಧಾನ ಅನ್ವಯಿಸಿಕೊಳ್ಳುವುದಾಗಲಿ, ಅಪವರ್ತಿಸುವ ವಿಧಾನವಾಗಲಿ, ವರ್ಗ ಪೂರ್ಣಗೊಳಿಸುವ ವಿಧಾನವಾಗಲಿ, ವರ್ಗ ಸಮೀಕರಣದ ಮೂಲಗಳ ಸ್ವಭಾವದ ಬಗ್ಗೆ ಆಗಿರಲಿ, ಅಥವಾ ಆದರ್ಶ ರೂಪ ಅಥವಾ ಶೋಧಕದ ಬೆಲೆ, ಇವುಗಳಿಗೆ ಸಂಬಂಧಪಟ್ಟಂತೆ ಹಲವು ಲೆಕ್ಕಗಳನ್ನು ನಾವು ಅಭ್ಯಾಸ ಮಾಡಿದ್ದೇವೆ. ನೀವು ಕೂಡ ಮನೆಯಲ್ಲಿ ಪ್ರಯತ್ನಿಸಿ ನೋಡಿ. ಮುಂದಿನ ಭಾಗದಲ್ಲಿ ಮತ್ತಷ್ಟು ಲೆಕ್ಕಗಳನ್ನು ನಾವು ಬಿಡಿಸೋಣ. ವರ್ಗ ಸಮೀಕರಣದ ಈ ಒಂದು ಭಾಗದಲ್ಲಿ ತಾವೆಲ್ಲರೂ ಭಾಗಿಯಾಗಿದ್ದಕ್ಕೆ ಧನ್ಯವಾದಗಳು.